ಸಂವಿಧಾನ ಕಾಪಾಡುವುದು ನಮ್ಮ ಹಕ್ಕು ಅಂತ ಹೇಳ್ತಾರೆ. ಯಾರ ಹಕ್ಕು? ಕಾಂಗ್ರೆಸ್ ಮಾತ್ರ ಹಕ್ಕಾದು? ಈ ರಾಜ್ಯದ ಮತ್ತು ದೇಶದ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಈ ಸಂವಿಧಾನ ಕಾಪಾಡ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಸಂವಿಧಾನವೇ ನಮ್ಮ ಸರ್ವಸ್ವ. ಮೋದಿಜಿಯವರು ಹೇಳಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಸಂವಿಧಾನ ಬರದ ಕಾರಣದಿಂದ ನನ್ನಂತ ಚಾ ಮಾರುವನು ಈ ದೇಶದ ಪ್ರಧಾನಿಯಾಗಿದ್ದಾನೆ ಅಂತ. ನಿಮ್ಮ ಬಾಯಲ್ಲಿ ಒಂದು ದಿನ ಆದ್ರೂ ಆ ಮಾತು ಬಂದಿದ್ಯಾ? ಕಾಂಗ್ರೆಸ್ನವರ ಬಾಯಲ್ಲಿ ನಿಜವಾದ ಅಪಮಾನ ಸಂವಿಧಾನಕ್ಕಾಗಿದ್ರೆ ಅದು ನಿಮ್ಮ ಕಾಲದಲ್ಲಿ ಕಾಂಗ್ರೆಸ್ ಮಾಡಿರ್ತಕ್ಕಂಥದ್ದು. ಈ ದೇಶಕ್ಕೆ ಸ್ವತಂತ್ರ ಬಂದ ನಂತರ 2 ವರ್ಷಗಳ ಕಾಲ ಈ ದೇಶದಲ್ಲಿ ಸಂವಿಧಾನ ಆಡಳಿತವೇ ಇಲ್ಲದಂತೆ ಮಾಡಿದ್ಯಾರು? ತುರ್ತು ಪರಿಸ್ಥಿತಿ ಏರಿದ್ಯಾರು? ಇತಿಹಾಸ ಇಲ್ವಾ ಇದೆಲ್ಲ? ಮಾನ್ಯ ಖರ್ಗೆ ಅವರ ಎಐಸಿಸಿ ಅಧ್ಯಕ್ಷರಾಗಿ ಒಂದು ದಿನ ಮಾತಾಡಿದ್ದೀರಾ? ನಿಮ್ಗೇನಾದ್ರೂ ಯೋಗ್ಯತೆ ಇದ್ರೆ ಮಾತಾಡ್ಲಿಕ್ಕೆ. 1947 ನಂತರ ಸಂವಿಧಾನ ಬಂದಿಲ್ಲ, 1000 ವರ್ಷಗಳ ಹಿಂದೆ ಬಂದಿದೆ ಅಂತೇಳಿ ರಾಹುಲ್ ಗಾಂಧಿ ಈ ದೇಶದ ವಿರೋಧ ಪಕ್ಷದ ನಾಯಕ. ಅವರಿಗೆ ಬುದ್ಧಿ ತಲೆಯಲ್ಲಿದೆಯೋ ಪಾದಗಳಲ್ಲಿದೆಯೋ ನನಗೆ ಅರ್ಥ ಆಗಲ್ಲ. ಇಂಥ ಒಂದು ಹೇಳಿಕೆಗಳನ್ನ ಸಹಿಸಿಕೊಂಡು ನೀವೆಲ್ಲ ಕುಳಿತಿದ್ದೀರಿ ಅಂತಂದ್ರೆ ಇದು ಸಂವಿಧಾನಕ್ಕೆ ಅಪಚಾರ ಅಲ್ವಾ?